ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನರೆಗಡ್ಡ ಮುಪ್ಪಿನಲ್ಲಿ ಚಂದ ನರೆಗಡ್ಡ ಜಗದೊಳಗ ಎತ್ತ ನೋಡಿದರೂ ನಗು ಚಂದ ಅಂದ್ರೆ ಮಗುವನ್ನು ಆ ರೀತಿ ನಮಸ್ಕಾರ. ನಮಸ್ತೆ ಸರ್. ನಮಗೆ ಸಾಧಕರ ಸುದ್ದಿ ಚಾನಲ್ಗೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ನಾವು ಪ್ರತಿಯೊಬ್ಬ ವಿದ್ವಾಂಸರನ್ನು ಮಾತಾಡಿಸುವಾಗ ಅವರ ಬಾಲ್ಯವನ್ನು ತಿಳಿದುಕೊಳ್ಳುವಂಥದ್ದು ನಮ್ಮದೊಂದು ರೂಢಿ. ಯಾಕಂದರೆ ಅವರ ಹೇಗೆ ಅವರು ಬೆಳೆದು ಬಂದ ದಾರಿ ಯಾವ ರೀತಿಯಾಗಿರುತ್ತೆ ಅನ್ನೋದು ನಮಗೊಂದು ಕುತೂಹಲ. ಸೊ ಹಾಗಾಗಿ ತಮ್ಮ ಬಾಲ್ಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ ಸರ್. ಖಂಡಿತ ಸರ್, ತಿಳಿಸಿಕೊಡ್ತೀನಿ. ನನಗೂ ಕೂಡ ತಮ್ಮ ಸಾಧಕರ ಸುದ್ದಿ ಚಾನೆಲ್ನಲ್ಲಿ ಈ ಒಂದು ವಿಷಯವನ್ನು ಹಂಚಿಕೊಳ್ಳಲು ತುಂಬ ಸಂತಸವೆನಿಸುತ್ತದೆ. ನನ್ನ ಹೆಸರು ನಾಗರಾಜ್ ಮಲ್ಲಪ್ಪ ವಟ್ಟಿ. ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸ್ವಗ್ರಾಮ ಮುತ್ತಲಗೇರಿಯಲ್ಲಿಯೇ ಜನಿಸಿ ಅದೇ ಮುತ್ತಲಗೇರಿ ಗ್ರಾಮದಲ್ಲಿ ಬಾಲ್ಯ ಶಿಕ್ಷಣವನ್ನು ಕೂಡ ಪೂರೈಸುವುದರೊಂದಿಗೆ, ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಶಾಲೆ ಮುತ್ತಲಗೇರಿಯಲ್ಲಿ ಮುಗಿಸುವುದರೊಂದಿಗೆ ಪ್ರೌಢ ಶಿಕ್ಷಣವನ್ನು ನಮ್ಮ ಬಾದಾಮಿ ತಾಲೂಕಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂಥ ಕಾಳಿದಾಸ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಪ್ರೌಢ ಶಿಕ್ಷಣವನ್ನು ಮುಗಿಸುವುದರೊಂದಿಗೆ PU ವಿದ್ಯಾಭ್ಯಾಸವನ್ನು ನಾನು ಇಲಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ PU ಕಾಲೇಜಿನಲ್ಲಿ ನನ್ನ PU ಶಿಕ್ಷಣವನ್ನು ಮುಗಿಸಿದ್ನಿ. ಅದ ನಂತರ ಮುಂದೆ ಧಾರವಾಡದ ಪ್ರತಿಷ್ಠಿತ JSS ಶಿಕ್ಷಣ ಸಂಸ್ಥೆಯ ಅಡಿಯೊಳಗಿರ್ತಕ್ಕಂಥ ಪದವಿ ಮಹಾವಿದ್ಯಾಲಯದಲ್ಲಿ ನಾನು BA ಪದವಿಯನ್ನು ಪಡೆದುಕೊಂಡು ತದನಂತರ ನಾನು B.Ed ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚಿಕ್ಕಬಳ್ಳಾಪುರದಲ್ಲಿ 2004ರಲ್ಲಿ ನಾನು B.Ed ಪದವಿಯನ್ನು ಮುಗಿಸಿ MA ಪದವಿಯನ್ನು ಮೈಸೂರಿನಲ್ಲಿ ಮುಗಿಸಿದ್ದು, M.Ed ಪದವಿಯನ್ನು ನಾನು ಹುಬ್ಬಳ್ಳಿಯ KSS ಪದವಿಯಲ್ಲಿ ಮುಗಿಸಿ ಈ ರೀತಿಯಾಗಿ ನಾನೊಂದು ಶಿಕ್ಷಣವನ್ನು ಕೂಡ ಪೂರೈಸಿದ್ದೀನಿ ಮಹನೀಯರೇ. ಆಮೇಲೆ 2012ರಲ್ಲಿ ನೆಟ್ ಎಕ್ಸಾಮನ್ನು ಕೂಡ ನಾನು ತೇರ್ಗಡೆ ಹೊಂದಿದ್ದು ಸದ್ಯ ಶ್ರೀ ಕಾಳಿದಾಸ ಪದವಿ ಮಹಾವಿದ್ಯಾಲಯ ಕೆರೂರದ ಪ್ರಾಚಾರ್ಯರಾಗಿ ಸೇವೆಯನ್ನು ಗೈಯುತ್ತಾ ಇದ್ದೇನೆ. ಸರ್, ತಮಗೆ ಸ್ಫೂರ್ತಿ ಕೊಟ್ಟಂಥ ಗುರುಗಳು ಒಬ್ಬರು ಇದ್ದೇ ಇರ್ತಾರೆ ಸರ್, ಎಲ್ಲ ಒಬ್ಬ ವಿದ್ಯಾರ್ಥಿ ಜೀವನದೊಳಗೆ. ಸೊ ತಮಗೆ ಸ್ಫೂರ್ತಿ ಕೊಟ್ಟಂಥ ಶಿಕ್ಷಕರು ಗುರುಗಳು ಯಾರು ಸರ್? ಸರ್, ಆ ಸಾಲಿನಲ್ಲಿ ಅನೇಕ ಗುರುವೃಂದ ನಮ್ಮ ಒಂದು ಈ ಯಶಸ್ವಿಗೆ ಸ್ಫೂರ್ತಿ ಕೊಡುವಲ್ಲಿ ಸಹಾಯಕರಾಗಿದ್ದಾರೆ ಸರ್. ನಾವು ಬಾಲ್ಯದಲ್ಲಿ ನೋಡಿದಾಗ ನಮ್ಮ ಗ್ರಾಮದಲ್ಲಿಯೇ ನಾವು ಬೆಳೆದಂಥ ರೀತಿ, ನಮ್ಮ ಮುತ್ತಲಗೇರಿ ಗ್ರಾಮ ಒಂದು ಅತ್ಯುತ್ತಮ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಒಂದು ಸುಕ್ಷೇತ್ರ, ಅನೇಕ ಸಂಸ್ಕೃತಿಗಳ ಸಮ್ಮಿಲನವಾಗಿರತಕ್ಕಂಥ ಗ್ರಾಮ. ಅಲ್ಲಿ ಒಂದು ಡೊಳ್ಳಿನ ಮೇಳಗಳಿರಬಹುದು, ಅದರ ಜೊತೆಗೆ ಭಜನಾ ಮೇಳಗಳಿರಬಹುದು, ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳುಳ್ಳಂಥ ಗ್ರಾಮ. ನಾವು ಪ್ರಾಥಮಿಕ ಶಾಲೆಯಲ್ಲಿಯೇ ಈ ಒಂದು ಡೊಳ್ಳಿನ ಮೇಳದೊಂದಿಗೆ ನಾವು ಬೆಳೆದಿದ್ದಕ್ಕೆ ನಮ್ಮ ಡೊಳ್ಳಿನ ಕಲಾವಿದರು ಮತ್ತು ಹಿರಿಯರು, ಹಾಗೂ ಅದೇ ರೀತಿಯಾಗಿ ಶೈಕ್ಷಣಿಕ ರಂಗಕ್ಕೆ ಬಂದಾಗ ನಾವು ಪ್ರೌಢಶಾಲೆ ಸೇರಿದಾಗ ನಮ್ಮ ಶ್ರೀ ಕಾಳಿದಾಸ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕರಾಗಿರ್ತಕ್ಕಂಥ D.F. ಜುಟ್ಲಾರ್ ಸರ್ ಅವರಿರ್ಬೋದು, B.M. ಕಮಳಿ ಸರ್ ಅವರಿರ್ಬೋದು, ಅವರಾದಿಯಾಗಿ ನಮ್ಮ ಹೈಸ್ಕೂಲ್ ಗುರುಗಳು ಮತ್ತು PUC ನಾನು ಇಲ್ಕಲ್ನಲ್ಲಿ ಸೇರಿದಾಗ ಈ ಒಂದು ರಾಜ್ಯದ ಪ್ರಸಿದ್ಧ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಶಂಭು ಬಳಿಗಾರ್ ಅವರು ಪ್ರಸಿದ್ಧ ವಾಗ್ಮಿಗಳು. ಅವರ ಒಂದು ಅನುಕರಣೆಯನ್ನು ಕೂಡ ನಮ್ಮ ಸಾಹಿತ್ಯದೊಳಗೆ ಮಾಡಿಕೊಂಡು ವಿಶೇಷವಾಗಿ ನಮ್ಮ ಬದುಕನ್ನು ತಿರುಗಿಸಿದ್ದು ಅಂದರೆ ಪದವಿಯಲ್ಲಿ JSS ಪದವಿ ಮಹಾವಿದ್ಯಾಲಯದಲ್ಲಿ ಶ್ರೀಮತಿ ಸುಕನ್ಯಾ ಮಾರುತಿ ಅಂತಕ್ಕಂಥ ಈ ರಾಜ್ಯದ ಪ್ರಸಿದ್ಧ ದಲಿತ ಬಂಡಾಯಗಾರ್ತಿ ಲೇಖಕಿಯರು. ಅವರು ನಾವು ಐಚ್ಛಿಕ ಕನ್ನಡವನ್ನು ತೆಗೆದುಕೊಂಡು ಅಧ್ಯಯನ ಮಾಡುವಾಗ ಅದರ ಜೊತೆಗೇ ನಮಗೆ ಅವರು ಸಾಹಿತ್ಯದ ಒಲವನ್ನು ತುಂಬುವುದರೊಂದಿಗೆ ದೇಶೀಯ ಸೊಗಡನ್ನು ನಮಗೆ ಅರಿವಿಲ್ಲದಂತೆಯೇ ಅವರು ಬೆಳೆಸುವಲ್ಲಿ ಪ್ರಮುಖರಾದರು. ಅಂದಿನಿಂದಲೇ ನಾನು ಅನೇಕ ಸಾಹಿತ್ಯವನ್ನು ರಚಿಸುವುದರ ಜೊತೆಗೆ ನನ್ನದೇ ಗ್ರಾಮದಿಂದ ನಾನು ಬಳವಳಿಯಾಗಿ ತಂದಿರತಕ್ಕಂಥ ಹಿರಿಯರಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥ ಈ ಒಂದು ಜನಪದ ಸಾಹಿತ್ಯವನ್ನು ಕೂಡ ನನ್ನ ಬದುಕಿನಲ್ಲಿ ಅತಿ ಹೆಚ್ಚು ಅದನ್ನು ಅಳವಡಿಸಿಕೊಂಡು ಅನೇಕ ಕಡೆಗಳಲ್ಲಿ ಆ ಸಾಹಿತ್ಯವನ್ನು ಮೇಳವಿಸುವ ಶ್ರಮವನ್ನು ವಹಿಸುತ್ತಾ ಇಲ್ಲಿವರೆಗೆ ಬಂದಿದ್ದೀನಿ. ಜಾನಪದ ಸಾಹಿತ್ಯದಲ್ಲಿ ಸಾಮಾಜಿಕ ಮೌಲ್ಯಗಳ ಕುರಿತು ತಿಳಿಸ್ಕೊಡಿ ಸರ್. ಸರ್, ಇದು ವಿಶೇಷವಾಗಿದ್ದು ಸರ್.
ಜನಪದ ಸಾಹಿತ್ಯ ಅಂದಾಗೆ ನಮಗೆ ಅರಿವಿಲ್ಲದಂತೆಯೇ ನಾವು ಒಬ್ಬ ಸುನಾಗರಿಕನಾಗಲಿಕ್ಕೆ ಜನಪದ ಸಾಹಿತ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸರ್. ಯಾಕೆ ಇದನ್ನು ಹೇಳಿದ್ನಿ ಮಹನೀಯರೇ ಅಂತಂದರೆ, ಜನಪದ ಸಾಹಿತ್ಯ ಮನುಷ್ಯನ ಹುಟ್ಟಿನಿಂದಿಡಿದು ಅವನ ಕೊನೆಯವರೆಗೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂದರೆ ನಮಗೆ ನೈತಿಕ ಬಲವನ್ನು ತುಂಬಲು, ಸಾಮಾಜಿಕ ಕಳಕಳಿಯನ್ನು ತುಂಬಲು, ಸಂಸ್ಕಾರವನ್ನು ನೀಡಲು ತಾಯಂದಿರು ಮತ್ತು ಗುರು ಹಿರಿಯರು ಇವು ಎಲ್ಲ ವಿಚಾರಗಳನ್ನು ಹಾಡಿನ ಮೂಲಕನೇ ಹೇಳಿಕೊಳ್ತಾ ಬಂದಿದ್ದಾರೆ ಮಹನೀಯರೇ. ಅವೆಲ್ಲವನ್ನು ನೋಡಿದಾಗ ಜನಪದ ಸಾಹಿತ್ಯ ಮಾನವನ ಬದುಕಿನಲ್ಲಿ ಹಾಸುಹಕ್ಕಾಗಿದೆ ಅಂತ. ಇದಕ್ಕೆ ಒಂದು ಪ್ರಸಿದ್ಧ ವಿಚಾರವನ್ನು ಹೇಳುವುದಾದರೆ, ಸ್ವತಃ ನಮ್ಮ ಬಾದಾಮಿನೇ ರಾಜ್ಯದಲ್ಲಿ ಮೊಟ್ಟ ಮೊದಲ ಜನಪದ ಸಾಹಿತ್ಯದ ಒಂದು ಶಾಸನವನ್ನು ಕೊಟ್ಟಿರ್ತಕ್ಕಂಥ ಸ್ಥಳವೂ ಹೌದು ಅಂತ. ಅಲ್ಲಿ ನಾವು ನೋಡಿದಾಗ ಜನಪದ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯದಲ್ಲಿಯೇ ವಿಶೇಷವಾಗಿರತಕ್ಕಂಥ ಶ್ರೀಮಂತಿಕೆಯನ್ನು ಹೊಂದಿದೆ. ಅದು ಸಮಾಜ ಕಳಕಳಿಯಲ್ಲಿ ಹೇಗೆ ಪಾತ್ರವಾಗುತ್ತೆ ಅಂದರೆ, ನಮ್ಮ ತಾಯಂದರೆಲ್ಲ ಮೊದಲು ಅನಕ್ಷರಸ್ಥರಾಗಿದ್ದರೂ ಕೂಡ ಅವರು ಹೇಗೆ ಹೇಳ್ತಿದ್ರು ಅಂತಂದರೆ, ಬಡಿಗೆ ಹಿಡ್ಕೊಂಡು ನೀ ಹೀಗಾಗು ಮಗನೇ ಅಂತ ಹೇಳ್ತಿರ್ಲಿಲ್ಲ. ನಮ್ಮನ್ನು ಅವರು ಆಡ್ತಾ ಆಡ್ತಾ ಬೆಳೆಸ್ತಾನೇ ನಮಗೊಂದು ಇಂಪನ್ನು ಕೊಡ್ತಿದ್ರು ಅಂತ. ಅಂದರೆ ಮಕ್ಕಳ ಆಟವು ಚಂದ ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನರೆಗಡ್ಡ, ಮುಪ್ಪಿನಲ್ಲಿ ಚಂದ ನರೆಗಡ್ಡ, ಜಗದೊಳಗ ಎತ್ತ ನೋಡಿದರೂ ನಗು ಚಂದ. ಅಂದ್ರೆ ಮಗುವನ್ನು ಆ ರೀತಿ ವರ್ಣಿಸಿ ಖುಷಿ ಪಡಿಸ್ತಿದ್ರು. ಬರೀ ಖುಷಿ ಪಡಿಸ್ತಿರ್ಲಿಲ್ಲ, ಅವರು ನೀತಿಗಳನ್ನು ಹೇಳುವಾಗೂ ಹೇಳ್ತಿದ್ರು. ಏನು ಅಂತಂದರೆ, ಮಕ್ಕಳಿಗೆ ವಿಶೇಷವಾಗಿ ಯಾವ ರೀತಿ ಬೆಳಿಬೇಕಂದ್ರೆ, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ನೋಡ್ರಿ, ತನ್ನ ಮಗು ಯಾವ ರೀತಿ ಜಗತ್ತಿಗೆ ಜ್ಯೋತಿ ಆಗಬೇಕು ಅಂದರೆ, ಅವನಿಗೆ ಮೂರೇ ಸಾಲಿನಲ್ಲಿ ಈ ಇಡೀ ಮನುಷ್ಯನ ಸಾಮಾಜಿಕ ಮೌಲ್ಯಗಳನ್ನು ತುಂಬುವ ರೀತಿಯಲ್ಲಿಯೇ ಅವಳು ಹೇಳ್ತಾಳೆ ಮಗುವಿಗೆ ಅಂತ. ಅದೇ ರೀತಿಯಾಗಿ ಒಂದು ಮಗು ಹುಟ್ಟಿನಿಂದಿಡಿದು ಅಂದರೆ ಅಂತ್ಯಕಾಲದವರೆಗೂ ಕೂಡ ಅವರ ಬೆಳವಣಿಗೆಯಲ್ಲಿ ಜನಪದ ಸಾಹಿತ್ಯ ಅತಿ ಹಾಸುಹಕ್ಕಾಗಿವೆ ಅಂತ. ಆ ಒಂದು ಭಾವನೆಯಿಂದನೇ ಬದುಕು ಕಟ್ಟಿಕೊಳ್ಳಲಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗಿದೆ ಅಂತ. ಒಟ್ಟಿನಲ್ಲಿ ನಾನು ಹೇಳುವುದಾದರೆ, ಜನಪದ ಸಾಹಿತ್ಯ ಅತ್ಯುತ್ತಮವಾಗಿರತಕ್ಕಂಥ ಶ್ರೀಮಂತ ಬದುಕನ್ನು ಕಟ್ಟಿಕೊಡುವಂಥ ಒಂದು ಕಾರ್ಯವನ್ನು ಈ ಸಾಹಿತ್ಯ ಮಾಡುತ್ತೆ. ಹೆಜ್ಜೆ ಹೆಜ್ಜೆಗೂ ಕೂಡ ಇಂಥ ಸಾಹಿತ್ಯಗಳು ಇದ್ದಾವೆ ಅಂತ. ಈಗ ಗಂಡನ ಮನೆಗೆ ನಾವು ಹೆಣ್ಮಕ್ಳನ್ನ ಕಳಿಸ್ಬೇಕಾದ್ರೆ ಆವಾಗಲೂ ಕೂಡ ಆ ತಾಯಿಯಲ್ಲಿ ಮಾತು ಹೇಳಿ ಕಳಿಸ್ತಿದ್ದಾರೆ. ಏನು ಅಂತಂದರೆ, ಅತ್ತೆ ಮಾವರಿಗಂಜಿ ಮತ್ತೆ ಗಂಡನಿಗಂಜಿ, ಬಾವ ಮೈದುನರಿಗಂಜಿ, ಬಾವ ಮೈದುನರಿಗಂಜಿ, ನಡೆದರ ನನ್ನ ಮಗಳ ತವರಿಗೆ ಮಾತು ಬರುತ್ತಾವ ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿ ಹೇಳುವ ರೀತಿಯನ್ನು ನಾವು ನೋಡುವುದು. ಅದರಂತೆ ಮಕ್ಕಳು ಕೂಡ ಅದನ್ನು ಅನುಕರಿಸ್ತಾರೆ. ಎಷ್ಟರ ಮಟ್ಟಕ್ಕೆ ಅನುಕರಿಸ್ತಾರೆ ಅಂದರೆ, ಒಬ್ಬ ಹೆಣ್ಣು ಮಗಳಿಗೆ ತನ್ನ ಗಂಡನ ಮನೆಯಲ್ಲಿ ಏನಾದರೂ ಆದರೆ ಅದನ್ನು ತನ್ನ ಭಾವನಾತ್ಮಕವಾಗಿ ಧನಾತ್ಮಕವಾಗಿ ತಗೊಳ್ತಾಳೆ. ಹೇಗೆ ಅಂತಂದರೆ, ಗಂಡನ ಮನೆಯಾಗಿ ಏನಾದರೂ ಅಂದರೂ ಕೂಡ ಅಲ್ಲಿ ಅವಳು ಹೇಳ್ತಾರೆ ಏನಂತಂದರೆ, ಒಂದು ಪದ್ಯದ ಮೂಲಕ ಅವರು ಹೇಳುವ ರೀತಿ ನೋಡಿದರೆ ಹೇಗೆ ಅಂತಂದರೆ, ನಮಗೆ ಲೇಟಾಗಿ ಊಟಕ್ಕೆ ಕೊಟ್ಟರು ನಾನು ಉಂಡಿನವ, ಅವರಿಗೆ ಹೆಸರು ತರಬಾರ್ದು ಅಂದ್ಕೊಂಡು ನಾನು ಮುಂದೆಯಲ್ಲಿ ಬಾಗಿ ನಡೆದೆ ಅನ್ನುವಂಥ ಮಾತನ್ನು ಅವಳು ಹೇಳುವುದ್ರ ಜೊತೆಗೆ ಅದನ್ನೇ ಹಾಡಿನ ಮುಖಾಂತರ ಅವಳು ಹೇಳ್ತಾಳೆ. ಅಂದದ್ದನಿಸಿಕೊಂಡೆ ಎಂಜಲಿಕ್ಕಿದರುಂಡೆ, ತಂದೆ ನಿನ ಮನೆಗೆ ಮಾತು ಬಂದೀತೆಂದು ಮುಂದೆಲಿ ಬಾಗಿ ನಡೆದೇನ. ನೋಡು, ಗಂಡನ ಮನೆಯೊಳಗೆ ಏನೋ ಅಂದರೂ ನಾನು ಅನಿಸ್ಕೊಂಡೆ, ಅವರು ಅಂಜಲವನ್ನು ಇಟ್ಟರೂ ಕೂಡ ನಾನು ಅದನ್ನು ಉಂಡು, ಯಾಕೆ ಅಂದರೆ ನನ್ನ ತವರಿಗೆ ನಾನು ಮಾತು ತರಬಾರ್ದು ಅಂತಕ್ಕಂಥ ಒಂದು ಮೌಲ್ಯವನ್ನು ತನ್ನ ಬದುಕಿನೊಳಗೆ ಅವಳು ಅಳವಡಿಸಿಕೊಂಡು ಹಾಡಿಕೊಂಡು ಪುನಃ ಅವಳು ಬದುಕನ್ನು ಧನಾತ್ಮಕವಾಗಿ ಒಯ್ಯುವ ರೀತಿ ಇದೊಂದು ಶ್ರೀಮಂತಿಕೆ ಅಂತಕ್ಕಂಥದ್ದನ್ನು ಈ ಸಾಮಾಜಿಕ ಮೌಲ್ಯದ ಮೂಲಕ ಇನ್ನೂ ಅನೇಕ ಕವನಗಳು ಜನಪದ ಸಾಹಿತ್ಯದೊಳಗೆ ಆ ಥರ ಬರ್ತಾವೆ ಮಹನೀಯರೇ ಅಂತ. ಯಾವ ರೀತಿ ಹೇಳ್ತಾಳೆ ಅಂದರೆ, ಇಲ್ಲಿ ಹಾಸ್ಯವೂ ಕೂಡ ಇರುತ್ತೆ, ಅದರ ಜೊತೆಗೆ ವಿನೋದವೂ ಕೂಡ ಇರುತ್ತೆ ಅಂತ. ನಾಗರ ಪಂಚಮಿಗೆ ಕರೀಲಿಕ್ಕೆ ಬಂದಾಗ ಒಂದು ಹೆಣ್ಣು ಮಗಳನ್ನ ಕರೀಲಿಕ್ಕೆ ಒಂದು ಮನೆಗೆ ಅವರನ್ನು ಬಂದಿರ್ತಾನೆ. ಆ ಹೆಣ್ಣು ಮಗಳಿಗೆ ಅವನು ಬರಬೇಕಾದಾಗ ಅವಲಕ್ಕಿ ಗಂಟನ್ನು ಕಟ್ಕೊಂಡು ಬಂದಿರ್ತಾನೆ.
ಪಕ್ಕದ ಮನೆ ಹೆಣ್ಣುಮಗಳು ನಮ್ಮಣ್ಣ ಇನ್ನೂ ಯಾಕೆ ಬರವಲ್ನು ಅಂತಕ್ಕಂಥ ಚಿಂತೆಯೊಳಗೆ ತನ್ನ ಕಾರ್ಯಗಳದೊಳಗೆ ತೊಡ್ಕೋತನ ಆಡ್ತಾಳೆ ಆಕಿ, ಅಳ್ಕೋತ ಕೂಡುವುದಿಲ್ಲ ನಮ್ಮಣ್ಣ ಬರಲಿಲ್ಲ ಕರಿಯಾಕಂತೇಳಿ. ಅದರ ಬದಲಾಗಿ ಏನು ಹೇಳ್ತಾಳೆ ಅಂದ್ರೆ ಅಲ್ಲಿ ಭಾವನಾತ್ಮಕವಾಗಿ ಎಂಥ ರಿಚೆಸ್ಟ್ ಇದೆ ನೋಡಿ. ಅವಳನ್ನ ಅವಳಿಗೆ ಅವಲಕ್ಕಿ ಕಳುವ್ಯಾನ, ನನ್ನನ್ನ ಬಡವೇನ, ಕ್ಯಾದಗಿ ಗರಿಯೊಳಗ ಗಳಗಿಯ ಕಳುವ್ಯಾನ. ನೋಡ್ರಿ, ನನ್ನನ್ನ ಬಡವೇನ ಅವನು ಬರ್ತಾನ, ಕ್ಯಾದಗಿ ಗರಿಯೊಳಗೆ ನನಗೆ ಗಳಿಗಿನ ಕೊಟ್ಟು ಕಳಿಸ್ಯಾನ ಅಂತಕ್ಕಂಥ ಮಾತನ್ನು ಅವಳು ಮನಸ್ತುಂಬಿ ಹಾಡಿ ತನ್ನ ಒಂದು ಸಾಮಾಜಿಕ ಮೌಲ್ಯವನ್ನು ಮೆರೆಯುವ ರೀತಿ ಇಲ್ಲಿ ಮಾಡುತ್ತೆ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮಾತಿಗೂ ನಮ್ಮಂಥ ಕಲಿತವ್ರ ಹತ್ರ ಸಹನೆಯೇ ಇಲ್ಲ, ತುಂಬು ಭಾವನೆಯೇ ಇಲ್ಲ, ಡೈವರ್ಸ್ನತ್ತ ಹೋಗುವಂಥ ಕಾಲದಲ್ಲಿ ನಮ್ಮ ತಾಯಿ ಆಗಿನ ಕಾಲದೊಳಗೆ ಗರತಿ ಹೇಗಿದ್ದಳು ಅಂದರೆ ಈ ಜನಪದ ಸಾಹಿತ್ಯದ ಸತ್ವವನ್ನು ಹೀರಿಕೊಂಡು 100 ವರ್ಷ ಆರಾಮಾಗಿ ಬದುಕ್ತಕ್ಕಂಥ ಉತ್ತಮ ಸಂಸಾರವನ್ನು ಕಟ್ಟಿಕೊಂಡು ನಡೆಯತಕ್ಕಂಥ ಶಕ್ತಿ ಜನಪದ ಸಾಹಿತ್ಯ ಅಂದು ತುಂಬಿತ್ತು ಅಂತ ನಾವಿಲ್ಲಿ ಹೇಳಬಹುದು ಮಹನೀಯರೇ. ತಾಯಿ ಆದವಳು ಹೆಜ್ಜೆಗೂ ಕೂಡ ನಾನು ಈ ಒಂದು ನೀತಿಯನ್ನು ಹೇಳ್ತಿದ್ದಳು ಅಂತೆ. ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಮಗಳನ್ನು ನಾನು ಹೇಳಿದೆ, ಹುಟ್ಟಿನಿಂದಿಡಿದು ಇಲ್ಲಿಯವರೆಗೂ ಗಂಡನ ಮನೆಗೆ ಹೋಗುವವರೆಗೂ ಅನೇಕ ಪದ್ಯಗಳನ್ನು ಹಾಡುವುದರ ಮೂಲಕ, ಅನೇಕ ತಿಳುವಳಿಕೆಗಳನ್ನು ಹೇಳುವುದರ ಮೂಲಕ ಕೊನೆಗೆ ಗಂಡನ ಮನೆಗೆ ಕಳಿಸುವಾಗ ಆಗಿನ ಕಾಲದೊಳಗೆ ಈ ಒಂದು ಗಾಡಿ ವ್ಯವಸ್ಥೆ ಇರಲಿಲ್ಲ. ಚಕ್ಕಡಿಯೊಳಗೆ ಕಳಿಸೋದೊಂದು ರೂಢಿ ಇತ್ತು. ಆ ಚಕ್ಕಡಿಯೊಳಗೆ ಕಳಿಸುವಾಗ ನೀರು ತುಂಬಿ ಮಧ್ಯದಲ್ಲಿ ನೀರು ಸಿಗ್ತಾವಿಲ್ಲ ಅಂತೇಳಿ ಕುಡಿಸಿ ಟಾಟಾ ಮಾಡಬೇಕು ಅನ್ನೋ ಕ್ಷಣದೊಳಗೆ ಇನ್ನೂ ಒಂದು ನೆನಪಾಗ್ತಿತ್ತು ಆ ತಾಯಿಗೆ. ಅವಳು ಹೇಳ್ತಾಳೆ, ಅತ್ತೆ ಮನೆಗೆ ಹೋಗುವಾಕೀಗ 18 ಹೇಳೇನ, ಮತ್ತೊಂದ ಹೇಳುವುದ ಮರತೇನ, ಮತ್ತೊಂದ ಹೇಳುವುದ ಮರತೇನ ನನ್ನ ಮಗಳ, ಅತ್ತಿಗುತ್ತರ ಕೊಡಬ್ಯಾಡೋ. ನೋಡ್ರಿ, ಅಂದ್ರೆ ಭಾಳಷ್ಟು ಹೇಳೀನಿ, ಆದರೂ ಇನ್ನೂ ಒಂದು ಹೇಳ್ತೀನಿವ, ಬದುಕಿನಲ್ಲಿ ದುರಹಂಕಾರ ಪಡಬಾರ್ದು, ಅಹಂಕಾರ ಪಡಬಾರ್ದು. ನನ್ನವರು ತನ್ನವರು ಗುರು ಹಿರಿಯರು ಎರಡೂ ಮನೆ ನನ್ನದು ಅಂತಕ್ಕಂಥದ್ದು. ಎರಡೂ ಮನೆಗೆ ನೀನು ಒಪ್ಪವಾಗಿ ಬದುಕಬೇಕಾದರೆ ನೀನು ಒಳ್ಳೆಯವಳಾಗಿ ತಾಳ್ಮೆಯಿಂದ ಬದುಕು ನೀಡಬೇಕಂತಕ್ಕಂಥ ಅನೇಕ ವಿಚಾರಗಳನ್ನು ಅದರೊಳಗಿಟ್ಟು ಆ ತಾಯಿ ಈ ಪದ್ಯದ ಮೂಲಕ ತಿಳಿಸುವ ರೀತಿಯನ್ನು ನೋಡಿದಾಗ ಸಾಮಾಜಿಕವಾಗಿ ಅನೇಕ ಮೌಲ್ಯಗಳನ್ನು ತುಂಬತಕ್ಕಂಥ ಶಕ್ತಿ ಈ ಜನಪದ ಸಾಹಿತ್ಯದಲ್ಲಿದೆ ಅಂತಕ್ಕಂಥ ಮಾತು ಅರಿವಾಗುತ್ತೆ ಅನಿಸುತ್ತೆ ಸರ್. ಈ ಮೂಲ ಜನಪದ ಸಾಹಿತ್ಯ ಏನಿದೆಯಲ್ಲ, ಸೊ ಅದು ಇವತ್ತಿನ ದಿನಮಾನದಲ್ಲಿ ಅದು ಅಳಿವಿನಂಚಿನಲ್ಲಿ ಇದೆ ಅಂತ ಅನಿಸುತ್ತಾ ತಮಗೆ? ನಿಜ ಸರ್, ನಿಜ. ಇವತ್ತಿನ ಒಂದು ಸಂದರ್ಭವನ್ನು ನೋಡಿದಾಗ ಆಗಿರ್ತಕ್ಕಂಥವ್ರು, ಮಾನವ ಕುಲದ ಒಳಿತನ್ನು ಬಯಸ್ತಕ್ಕಂಥವರು ಒಂದು ಕ್ಷಣ ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ, ಶಿಕ್ಷಣವನ್ನು ವಿಚಾರಿಸಿ ನೋಡಿದಾಗ ಈ ಎಲ್ಲವುಗಳಿಂದ ಇವತ್ತಿನ ಜನರಿಗೆ ಯಾವ ರೀತಿಯಾಗಿ ಮೌಲ್ಯ ದೊರೀತದ ಅಥವಾ ಯಾವುದಾದ್ರೂ ಇವುಗಳಲ್ಲಿ ಅಳಿವಿನಂಚಿನಲ್ಲಿದೆಯಾ ಅಂತಕ್ಕಂಥ ಭಾವನೆ ಮೂಡುವುದು ಸ್ವಭಾವ. ಅದರಲ್ಲಿ ಈ ಜನಪದ ಸಾಹಿತ್ಯ ಅಳಿವಿನಂಚಿನಲ್ಲಿದೆ ಅನ್ನುವಂಥದ್ದು, ಅದು ಮುಂಚೂಣಿಯಲ್ಲಿದೆ ಅಂತಕ್ಕಂಥ ಮಾತನ್ನು ನಾವು ಇವತ್ತು ಒಪ್ಪಿಕೊಳ್ಬೇಕಾಗತ್ತೆ ಅಂತ. ಯಾಕೆ ಅಂತಂದರೆ ಇವತ್ತು ಅನೇಕ ವಿದ್ಯುನ್ಮಾನಗಳ ಒಂದು ಪ್ರಭಾವದಿಂದ, ತಂತ್ರಜ್ಞಾನದ ಪ್ರಭಾವದಿಂದ ಅನೇಕ ಎಲೆಕ್ಟ್ರಾನಿಕ್ ಮಷಿನರಿಗಳು ನಮ್ಮ ಕೈಯೊಳಗೆ ಬಂದಿದ್ದರಿಂದ ಇವತ್ತು ಹಳ್ಳಿಯೊಳಗೆ ಕುಂಟೆ ಹೊಡೆಯೋದು, ರಂಟೆ ಹೊಡೆಯೋದು, ಟ್ಯಾಕ್ಟರ್ ಇರಲಿ, ರಾಶಿ ಮಾಡ್ತಕ್ಕಂಥ ಮಷಿನ್ಗಳಿರಲಿ, ಅದರ ಜೊತೆಗೆ ನಮ್ಮ ಹಳ್ಳಿಗರು ಆ ರಾಶಿಯನ್ನು ಹೇರ್ಕೊಂಡು ಬರುವುದು, ಮನೆಗೆ ಹಾಕೋತಕ್ಕಂಥ ಒಂದು ಸಂಸ್ಕಾರ, ಸಂಸ್ಕೃತಿ ಇರಲಿ, ಇವೆಲ್ಲವೂ ಇವತ್ತೇನಾಗಿಬಿಟ್ಟಿದ್ದಾವು ಅಂತಂದ್ರೆ ಆಧುನಿಕವಾಗಿ ಎಲ್ಲೋ ಡಾಂಬರ್ ರಸ್ತೆಯಲ್ಲಿ ತೆನೆಯನ್ನು ಹಾಕುವುದು, ಆ ಕಡೆ ಈ ಕಡೆ ಬರ್ರ ಗಾಡಿಗಳನ್ನು ಹಾಯಿಸಿ ಅದನ್ನು ಮಲಿನ ಮಾಡಿಕೊಂಡು ಕೆಲವನ್ನ ನೆಲಕ್ಕೆ ಕೆಲವನ್ನ ಮನೆಗೆ ತೆಗೆದುಕೊಂಡು ಹೋಗುವಂಥ ಭರಾಟೆಯೊಳಗೆ ನಾವು ಬಂದುಬಿಟ್ಟಿದ್ದೀವಿ. ಇವು ಎಲ್ಲವುಗಳ ಮಧ್ಯೆ ನಾವು ಭಾವನಾತ್ಮಕವಾಗಿ ಇಂಥ ಒಂದು ಪದ್ಯ ಜಾತಿಯನ್ನು ನಾವು ಮರಿತಾ ಇದ್ದೀವಿ. ನಾವು ಊಟ ಮಾಡಬೇಕಾದ್ರೂ ಇವತ್ತೇನು ಮಾಡಕತ್ತೀವಿ ಅಂದರೆ ಮೊಬೈಲನ್ನು ಬಳಸ್ತಾ ಇದ್ದೀವಿ. ಮಕ್ಕಳು ಕೂಡ ಇವತ್ತು ಹೆಚ್ಚು ಮೊಬೈಲನ್ನು ಬಳಸ್ತಾ ಇದ್ದಾರೆ. ಈ ಮೊಬೈಲ್ನಲ್ಲಿ ಇರ್ತಕ್ಕಂಥ ಅನೇಕ ವಿಚಾರಗಳು ಕೆಲವೇ ಕ್ಷಣ ಮನಸ್ಸಿಗೆ ಬಂದು ಆ ಮನದ ಸ್ಮೃತಿಪಟಲದಲ್ಲಿ ನಿಂತು
ಕೆಲವೇ ಕ್ಷಣಗಳಲ್ಲಿ ಮಾಯವಾಗ್ತಾವು. ಆ ಕಡೆ ಹೋಗುವುದರಿಂದ ಕಲಿತವರ ಸಂಖ್ಯೆ ಹೆಚ್ಚಾಗಿರುವುದರಿಂದ, ಶ್ರಮ ಸಂಸ್ಕೃತಿ ಕಡಿಮೆಯಾಗ್ತಿರುವುದರಿಂದ ಜನಪದ ಸಾಹಿತ್ಯದ ಒಲವು ಕಡಿಮೆ ಆಗ್ತಾ ಇದೆ ವಿನಃ ಕಲಿತವರಿಂದಾನೇ ಕಡಿಮೆಯಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ನನ್ನ ನಾಡಿನಾದ್ಯಂತ ನನ್ನ ಅನೇಕ ಉಪನ್ಯಾಸಕಗಳಲ್ಲಿ ನಾನು ಬಿತ್ತರಿಸ್ತಾ ಬಂದಿದ್ದೀನಿ ಮಹನೀಯರೇ. ಯಾಕೆಂದರೆ ನಾನೊಬ್ಬ ಜನಪದ ಕಲಾವಿದನೂ ಆಗಿ ಒಂದು ಜನಪದದ ಒಂದು ಸಂಸ್ಕಾರವನ್ನು ಕೂಡ ನಾಡಿಗೆ ತಿಳಿಸುವುದರ ಮೂಲಕ ಅದರ ಒಂದು ಕಾಯಕದಲ್ಲಿ ತೊಡಗುವುದರೊಂದಿಗೆ ಅದನ್ನು ಉಳಿಸುವ ಪ್ರಯತ್ನವನ್ನು ಕೂಡ ನಾನು ಅನೇಕ ಬಾರಿ ಅನೇಕ ಉಪನ್ಯಾಸಕಗಳಲ್ಲಿ ಮಾತಾಡಿದ್ದೀನಿ ಮಹನೀಯರೇ. ಯಾಕೆ ಅಳಿವಿನಂಚಿನಲ್ಲಿವೆ ಅಂತಂದರೆ ಇವತ್ತು ಅನೇಕ ರೀತಿಯ ನಾವು ಕ್ಷಣಿಕವಾಗಿರತಕ್ಕಂಥ ಈ ವಿದ್ಯುನ್ಮಾನಗಳನ್ನು ಉಪಯೋಗ ಮಾಡಿ ಮನೋರಂಜನೆ ಪಡಿತಾ ಇದ್ದೀವಿ. ಅದನ್ನು ಬಿಟ್ಟು ನಾವೇನಾದರೂ ಈ ಶಿಷ್ಟ ಜನಪದ ಸಾಹಿತ್ಯವನ್ನು ಹಿರಿಯರಿಂದ ಅಥವಾ ಎಲ್ಲಿಯಾದರೂ ಸಂಗ್ರಹಿಸಿರ್ತಕ್ಕಂಥ ಪುಸ್ತಕದಲ್ಲಿ ನೋಡಿ ನಾವು ಅವುಗಳನ್ನು ಹಾಡಿಕೊಂಡು ಕಲಿತುಕೊಂಡು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಿಜವಾಗಲೂ ಅವು ನಮ್ಮನ್ನು ಶ್ರೀಮಂತಗೊಳಿಸ್ತವೆ. ನಿಜವಾಗಲೂ ಹೇಳಬೇಕಂದ್ರೆ ಮಹನೀಯರೇ, ನಾವು ಆರ್ಥಿಕವಾಗಿ ಶ್ರೀಮಂತರಾಗಿದ್ದೇವೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ನಾವು ಶ್ರೀಮಂತರಾಗಬೇಕು. ಅಂದಾಗ ನಮಗೇನಾಗುತ್ತೆ ಅಂದರೆ ಆಯುಷ್ಯ, ಆರೋಗ್ಯ ಎಲ್ಲವೂ ವೃದ್ಧಿಯಾಗುತ್ತೆ ಅಂತಕ್ಕಂಥದ್ದು. ಆ ರೀತಿ ಆಗಬೇಕಾದರೆ ಜನಪದ ಸಾಹಿತ್ಯವನ್ನು ನಾವು ಅಳವಡಿಸಿಕೊಳ್ಳಬೇಕು. ಯಾಕೆ ಅಂದರೆ ಜನಪದ ಸಾಹಿತ್ಯದಲ್ಲಿ ಮೂಲ ಇರತಕ್ಕಂಥದ್ದು ಏನಂದ್ರೆ ತಾವು ಹೇಳಿದ್ರಿ ಭಾವನೆ. ಹಳ್ಳಿಯೊಳಗೆ ನಮ್ಮ ಹಿರಿಯರು ಹೇಳ್ತಾರೆ, ಒಂದೇ ಮಾತಿನಲ್ಲಿ ಮುಗಿಸ್ತಾರೆ ಅವರು. ಏನಪ್ಪ ಅಂದರೆ ಭಾವ ಸುದ್ದಿದ್ರೆ ಬಾಣಕ್ಕೇನು ಕೊರತೆ ಇಲ್ಲ ಅಂತ. ಅಂದರೆ ನಮ್ಮ ಜನಪದರು ಹೇಗೆ ಬದುಕಿದ್ರು ಅಂದರೆ ಅವರು ಅನೇಕ ಮಕ್ಕಳನ್ನು ಪಡೆದುಕೊಂಡು ಸ್ವಲ್ಪ ಹೊಲದಲ್ಲಿ ಸ್ವಲ್ಪ ಆದಾಯದಲ್ಲಿದ್ದರೂ ಕೂಡ ಅವರೆಲ್ಲರೂ ಭಾವನಾತ್ಮಕವಾಗಿ ಹಬ್ಬ ಹರಿದಿನಗಳನ್ನು ಆಚರಿಸುವುದಾಗಲಿ, ಸಂಪ್ರದಾಯಗಳನ್ನು ಪಾಲಿಸುವುದರಾಗಲಿ, ಸಂಸ್ಕಾರಗಳಲ್ಲಿ ತೊಡಗುವುದರೊಂದಿಗೆ ಇಂಥ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಪ್ರತಿ ಹಬ್ಬದಲ್ಲೂ ಪ್ರತಿ ಆಚರಣೆಯಲ್ಲೂ ಎಲ್ಲ ಹಂತದಲ್ಲೂ ಜನಪದ ಸಾಹಿತ್ಯವಿದೆ. ಆ ಎಲ್ಲ ಜನಪದ ಸಾಹಿತ್ಯವನ್ನು ಅವರು ರೂಢಿಗತಗೊಳಿಸಿಕೊಂಡು ತಮ್ಮ ಬದುಕಿನುದ್ದಕ್ಕೂ ಶ್ರಮದ ಮಧ್ಯೆ ಅವುಗಳನ್ನು ಉಪಯೋಗಿಸಿಕೊಂಡು ತಮ್ಮ ಶ್ರಮವನ್ನೇ ತಾವು ಅರಿವಿಗೆ ತರದಂತೆ ಕಾಯಕವನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವು ಇವತ್ತಿಗೂ ಉಳಿದಿದ್ದಾವೆ. ಬಟ್ ಇವತ್ತು ಏನಾಗ್ತಾ ಇದೆ ಅಂದರೆ ಶ್ರಮ ಕಡಿಮೆಯಾಗ್ತಿದೆ. ಆಧುನಿಕ ತಂತ್ರಜ್ಞಾನದ ಸಲಕರಣೆಗಳನ್ನು ನಾವು ಬಳಕೆ ಮಾಡುವುದರಿಂದ ಅದು ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾನು ಒಂದು ಇಲ್ಲಿ ಕಿವಿಮಾತನ್ನು ಈ ಮೂಲಕ ತಮ್ಮ ಮೂಲಕನೂ ಹೇಳಲು ಬಯಸುತ್ತೇನೆ ಮಹನೀಯರೇ. ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ನಿಮ್ಮ ಧರ್ಮದ ಆಚರಣೆಗಳನ್ನು ಮಾಡುವುದರ ಜೊತೆಗೆ ಹಬ್ಬ ಹರಿದಿನಗಳನ್ನು ಮಾಡುವುದರ ಜೊತೆಗೆ ಅಲ್ಲಿರ್ತಕ್ಕಂಥ ಹಳೆಯ ಸಂಪ್ರದಾಯದ ಉಡುಗೆ ತೊಡುಗೆ ತಿಂಡಿ ತಿನಿಸುಗಳನ್ನು ತಾವು ಪುನಃ ಅವುಗಳನ್ನು ಆಚರಣೆಯೊಳಗೆ ತಗೊಂಡು ಬರ್ರಿ. ಯಾಕಂದ್ರೆ ಆಯಾ ಋತುಮಾನಕ್ಕೆ ತಕ್ಕಂತೆ ಉಡುಗೆ ತೊಡುಗೆ, ಋತುಮಾನಕ್ಕೆ ತಕ್ಕಂತೆ ಹಬ್ಬ ಹರಿದಿನ ಆಚರಣೆ, ಋತುಮಾನಕ್ಕೆ ತಕ್ಕಂತೆ ತಿಂಡಿ ತಿನಿಸುಗಳನ್ನು ನಮ್ಮ ಜನಪದರು ಮಾಡಿಕೊಂಡು ಬಂದಿದ್ದಾರೆ. ಅದರಂತೆಯೇ ಕೆಲವು ಮಂತ್ರ ಘೋಷಣೆಗಳು ಅಥವಾ ಕೆಲವು ಶ್ಲೋಕಗಳು, ಕೆಲವು ಜನಪದ ಹಾಡುಗಳು ಇವೆ. ನಿಮ್ಮ ಮನೆಯ ಒಂದು ವಾತಾವರಣಕ್ಕೆ ತಕ್ಕಂತಾದರೂ ನೀವು ಅವುಗಳನ್ನು ಇಟ್ಕೊಳ್ಳಿ. ಮುಂದಿನ ದಿನಮಾನಕ್ಕೆ ಅವುಗಳ ಅವಶ್ಯಕ ಇದೆ. ನಾಳೆಯ ಮಕ್ಕಳಿಗೆ ನಾವು ನಮ್ಮ ಸಂಸ್ಕೃತಿ ಸಂಸ್ಕಾರ ನಮ್ಮ ಸಂಪ್ರದಾಯಗಳನ್ನು ಬಳುವಳಿಯಾಗಿ ಕೊಡುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಅಂತಕ್ಕಂಥದ್ದನ್ನು ನಾವು ಅರಿವಿನೊಳಗಿಟ್ಕೊಂಡು ಶಿಷ್ಟ ಜನಪದ ಸಾಹಿತ್ಯವನ್ನು ನಾವು ಸಂಗ್ರಹಿಸಿಕೊಂಡು ಅಥವಾ ಪುನಃ ಕಲಿತುಕೊಂಡು ಇನ್ನೂ ಮುಂದಿನ ಪೀಳಿಗೆಗೆ ಕೊಡುವಲ್ಲಿ ನಾವು ನಡೆಯೋಣ. ಅಂದಾಗ ಮಾತ್ರ ಇದನ್ನು ನಾವು ಉಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ಒಂದು ಜವಾಬ್ದಾರಿಯಿಂದ ನಾವೇನಾದರೂ ಮರೆಮಾಚುವಂತೆ ನಡೆದುಕೊಂಡರೆ ಇದು ಖಂಡಿತ ಅಳಿವಿನಂಚಿನಲ್ಲಿ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳುವುದ್ರ ಜೊತೆಗೆ ದಯವಿಟ್ಟು ತಾವೆಲ್ಲರೂ ಇಂಥ ಒಂದು ಸಾಹಿತ್ಯವನ್ನು ಉಳಿಸಲು ಸಮಸ್ತರು ಕೈಜೋಡಿಸಬೇಕೆಂದು ಕೂಡ ನನ್ನ ವಿನಂತಿ.